ರಾಜ್ಯದಲ್ಲಿ ಇಂದಿನಿಂದ ಮುಂಗಾರು ಚುರುಕುಗೊಂಡಿದೆ. 70% ಬಹುತೇಕ ಎಲ್ಲ ಕಡೆಗೆ ಮಳೆ ಕೂಡ ಆಗ್ತಾ ಇದೆ. ರಾಜಧಾನಿಯಲ್ಲೂ ಕೂಡ ಇಂದಿನಿಂದ ತಂಪನೆ ವಾತಾವರಣ ಮತ್ತು ಮಳೆ ಕೂಡ ಆಗ್ತಾ ಇದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇಲ್ಲಿವರೆಗೂ ಮಳೆಯ ಕೊರತೆ ಇದೆ ಮತ್ತು ಮುಂದೆ ಹೇಗೆ ವಾಡಿಕೆಯ ರೀತಿ ಮಳೆ ಆಗತ್ತಾ ಈ ಬಗ್ಗೆ ಮಾತಾಡಲಿಕ್ಕೆ ಹವಾಮಾನ ತಜ್ಞ ವಿಜ್ಞಾನಿ ಅಂತ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಒಂದು ವಾರಗಳಷ್ಟು ತಡವಾಗಿ ಮಳೆ ಬಂದಿದೆ. ಸೊ ಇದು ಮುಂಗಾರು ಮಳೆ ನೆಚ್ಕೊಂಡಂತ ರೈತರಿಗೆ ಏನಾದರೂ ತೊಂದರೆ ಆಗತ್ತಾ? ಈ ಮುಂಗಾರು ಮಳೆ ನಮ್ಮ ರಾಜ್ಯಕ್ಕೆ 10ನೇ ತಾರೀಕು ಜೂನ್ 10ನೇ ತಾರೀಕು ಪ್ರವೇಶ ಆಗಿತ್ತು. ಇದರಲ್ಲಿ ಇದು ಮುಂದುವರಿಯೋದರಲ್ಲಿ ಒಂಚೂರು ವಿಳಂಬ ಆಯಿತು. ಯಾಕಂದರೆ ಬಿಪರ್ಜಾಯ್ ಚಂಡಮಾರುತ ಒಂಚೂರು ಬಂದರಿಂದ ಈ ಮುಂಗಾರುನ ಅಂದರೆ ಮಾನ್ಸೂನ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಅದು ಒಂಚೂರು ಚೇಂಜ್ ಆಗಿತ್ತು. ಸೊ ಅದರಿಂದ ಈ ಮುಂಗಾರು ಮುಂದುವರಿಯೋದರಲ್ಲಿ ಒಂಚೂರು ವಿಳಂಬ ಆಗಿತ್ತು. ಆದರೆ ನಮ್ಮ ಇಲಾಖೆ ಏನು ಮುನ್ಸೂಚನೆ ಕೊಟ್ಟಿದೆ ಅಂತಂದರೆ ಈ ವರ್ಷ ವಾಡಿಕೆ ಮಳೆ ಆಗತ್ತೆ ನಾವು ಕೊಟ್ಟಿದ್ವಿ. ಸೊ ಆ ರೀತಿಯಿಂದ ನೋಡಿದರೆ ಮುಂದಿನ 2 ವಾರಗಳಿಗೆ, ನಾಳೆಯಿಂದ ಒಂದು 2 ವಾರಗಳಿಗೆ ನಮ್ಮ ರಾಜ್ಯದಲ್ಲಿ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನಲ್ಲಿ ಅನೇಕ ಭಾಗಗಳಲ್ಲಿ ವಾಡಿಕೆಗಿಂತ ಒಂಚೂರು ಹೆಚ್ಚು ಮಳೆ ಆಗುವ ಸಾಧ್ಯತೆ ಇದೆ. ಇಲ್ಲಿವರೆಗೂ 3 ಇದರಲ್ಲಿ ಕರಾವಳಿ ಮತ್ತು ಮಲೆನಾಡು ಇರ್ಬೋದು ಮತ್ತು ಉತ್ತರ ಒಳನಾಡು ದಕ್ಷಿಣ ಒಳನಾಡಿನಲ್ಲಿ ಎಷ್ಟು ಸರ್ ಇಲ್ಲಿವರೆಗೂ ಮಳೆ ಆಗಬೇಕಾಗಿರೋದು ಎಷ್ಟು, ಮಳೆ ಆಗಿರೋದು ಎಷ್ಟು ಸರ್? ಇವಾಗ ನೋಡಿದರೆ ನಮ್ಮ ಇಡೀ ರಾಜ್ಯಕ್ಕೆ ಜೂನ್ 1ನೇ ತಾರೀಕಿಂದ ಇವತ್ತುವರೆಗೂ 127.1 ಮಿಲಿಮೀಟರ್ ಮಳೆ ಆಗಬೇಕು. ಆಗಿದ್ದು ಮಳೆ ಬಂದು 36.3 ಮಿಲಿಮೀಟ್ರು. ಕಡಿಮೆ ತಂದರೆ 90.8 ಮಿಲಿಮೀಟ್ರ್ ಕಡಿಮೆ ಮಧ್ಯೆಯಾಗಿದೆ. ಕರಾವಳಿಯಲ್ಲಿ 521.8 ಮಿಲಿಮೀಟರ್ ಮಳೆ ಆಗಬೇಕು. ಆಗಿದ್ದು 136.2. ಕಡಿಮೆ ತಂದರೆ 385.6 ಮಿಲಿಮೀಟರ್ ಮಳೆ ಕಡಿಮೆ ಆಗಿದೆ. ದಕ್ಷಿಣ ಒಳನಾಡಿನಲ್ಲಿ 95.7 ಮಿಲಿಮೀಟರ್ ಆಗಬೇಕು. ಆಗಿದ್ದು 27.4. ಕಡಿಮೆ ತಂದರೆ 70.3 ಮಿಲಿಮೀಟರ್ ಕಡಿಮೆ ಆಗಿದೆ. ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ? ಬೆಂಗಳೂರಿನಲ್ಲಿ ನೋಡಿದರೆ ಈ ಮಳೆಯ ಪ್ರಮಾಣ ಒಂಚೂರು ಪರವಾಗಿಲ್ಲ. ಯಾಕಂದರೆ ಅದರ ಪ್ರತಿಶತದಲ್ಲಿ ಎಷ್ಟು ಕಡಿಮೆ ಅಂತ ನೋಡಿದರೆ ಬೆಂಗಳೂರಿನಲ್ಲಿ ಪರವಾಗಿಲ್ಲ. ಯಾಕಂದರೆ ಬೆಂಗಳೂರು ಸಿಟಿ ಅಂದರೆ ಬೆಂಗಳೂರು ನಗರದ ವರದಿ ತೊಗೊಂಡ್ರೆ 70 ಮಿಲಿಮೀಟರ್ ಮಳೆ ಆಗಬೇಕು. ಆಗಿದ್ದು 32 ಮಿಲಿಮೀಟ್ರು. 38 ಮಿಲಿಮೀಟರೇ ಕಡಿಮೆ. ಮುಂದಿನ ದಿನಗಳಲ್ಲಿ ಅದು ಕಾಂಪನ್ಸೇಟ್ ಆಗುವ ಸಾಧ್ಯತೆಯೂ ಇದೆ. ಬೆಂಗಳೂರು ನಗರ ಜಿಲ್ಲೆ ತೊಗೊಂಡ್ರೆ 61.2 ಮಿಲಿಮೀಟರ್ ಆಗಬೇಕು. ಆಗಿದ್ದು 33.2. ಕಡಿಮೆ ತಂದರೆ 28 ಮಿಲಿಮೀಟ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತೊಗೊಂಡ್ರೆ 54 ಮಿಲಿಮೀಟರ್ ಮಳೆ ಆಗಬೇಕು. ಆಗಿದ್ದು 34.6. ಕಡಿಮೆ ತಂದರೆ 19.4 ಮಿಲಿಮೀಟರ್ ಕಡಿಮೆ. ಈ ರಾಜ್ಯ ಕರಾವಳಿ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ನೋಡಿದರೆ ಬೆಂಗಳೂರಿನ ಒಂದು ಈ ಮುಂಗಾರು ಮಳೆ ಬೆಂಗಳೂರಿನಲ್ಲಿ ಪರವಾಗಿಲ್ಲ. ರಾಜ್ಯದಲ್ಲಿ ಒಟ್ಟು ವಾಡಿಕೆ ಎಷ್ಟು ಮಳೆ ಆಗಬೇಕಾಗಿರೋದು, ಎಷ್ಟಾಗುತ್ತೆ ಅಂತೇಳಿ ನಿರೀಕ್ಷೆ ಇದೆ? ವಾಡಿಕೆ ಮಳೆ ರಾಜ್ಯದಲ್ಲಿ ನೋಡಿದರೆ 83 ಸೆಂಟಿಮೀಟರ್ ಆಗಬೇಕು. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಒಟ್ಟಿಗೆ ಸೇರಿಸಿ 83 ಸೆಂಟಿಮೀಟರ್ ಆಗಬೇಕು. ಬೆಂಗಳೂರಿನಲ್ಲಿ ಪ್ರತ್ಯೇಕವಾಗಿ 60 ಸೆಂಟಿಮೀಟರ್ ಮಳೆ ಆಗಬೇಕು. ವಾಡಿಕೆ ಮಳೆ ಅಂತಂದರೆ ಈ ಮೌಲ್ಯದಲ್ಲಿ 19% ಮುಂದೆ ಹಿಂದೆ ಆದರೆ ಅದನ್ನು ನಾವು ವಾಡಿಕೆ ಮಳೆ ಹಾಗಂತ ಹೇಳ್ತೀವಿ. ಸೊ ಅದರಿಂದ ಈ 83 ಸೆಂಟಿಮೀಟ್ರಲ್ಲಿ 19% ಹಾಕ್ಕೊಂಡು ನಾವು ನೋಡಿದರೆ 66ರಿಂದ ಒಂದು 92 ಸೆಂಟಿಮೀಟರ್ವರೆಗೂ ಮಳೆ ಆದರೆ ಅದನ್ನು ವಾಡಿಕೆ ಮಳೆ ಅಂತ ನಾವು ತೊಗೊತೀವಿ. ಆ ರೀತಿಯಿಂದ ಬೆಂಗಳೂರಿಗೆ 48ರಿಂದ 72 ಸೆಂಟಿಮೀಟರ್ವರೆಗೆ ಮಳೆ ಆದರೆ ಈ 4 ತಿಂಗಳು ಒಟ್ಟಿಗೆ ಸೇರಿಸಿ ಅದು ವಾಡಿಕೆ ಮಳೆ ಆಗತ್ತೆ ಅಂತ ನಾವು ತೊಗೊತೀವಿ. ಈ ವರ್ಷ ನಾವು ನಮ್ಮ ಮುನ್ಸೂಚನೆ ಪ್ರಕಾರ ದಕ್ಷಿಣ ದ್ವೀಪಕ್ಕೆ, ಅಂದರೆ ದಕ್ಷಿಣ ದ್ವೀಪ ಅಂತಂದರೆ ಇಡೀ 4 ರಾಜ್ಯಗಳು ಸೇರಿಸಿ ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ, ಈ 4 ರಾಜ್ಯಗಳು ಸೇರಿಸಿ ದಕ್ಷಿಣ ದ್ವೀಪ ಅಂತ ಹೇಳ್ತೀವಿ. ಅದಕ್ಕೆ ನಾವು ಬಂದು ಮುನ್ಸೂಚನೆ ಕೊಡ್ತೀವಿ ಲಾಂಗ್ ರೇಂಜ್ ಫೋರ್ಕಾಸ್ಟ್ ಅಂತ. ಮುಂದಿನ ತಿಂಗಳಿಗೆ ಪ್ರತಿ ತಿಂಗಳು ಕೊನೆಯ ವಾರ ಮುಂದಿನ ತಿಂಗಳಿಗೆ ಈ ಮಳೆ ಮತ್ತು ಉಷ್ಣಾಂಶ ಹೇಗಿರುತ್ತೆ ಅಂತ ನಾವು ಕೊಡ್ತೀವಿ. ಅದನ್ನು ಔಟ್ಲುಕ್ ಹಾಗಂತ ಹೇಳ್ತೀವಿ. ಸೊ ಆ ರೀತಿಯಿಂದ ನೋಡಿದರೆ ನಮಗೆ ಮುಂದಿನ ಒಂದು 2 ವಾರಗಳಿಗೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇದೆ ಕೆಲವು ಜಾಗಗಳಿಗೆ. ಬೆಂಗಳೂರಲ್ಲಿ ಕಳೆದ ವರ್ಷ ಭಾರಿ ಮಳೆ ಆಗಿತ್ತು. ಸೊ ಈ ವರ್ಷ ಏನಾದರೂ ಮಳೆಗಾಲದಲ್ಲಿ ಭಾರಿ ಮಳೆ ಸಾಧ್ಯತೆ ಇದೆಯಾ? ಈಗೇನಾದರೂ ಯಾವುದಾದ್ರೂ ಅಲರ್ಟ್ ಘೋಷಣೆ ಮಾಡಿದರೆ ಮುಂದಿನ 5 ದಿನಗಳಲ್ಲಿ? ನಾವು ಯಾವಾಗಲೂ ಮುಂದಿನ 5 ದಿನಗಳಿಗೆ ನಾವು ಬಂದು ಜಿಲ್ಲೆಗಳಿಗೆ ಮುನ್ಸೂಚನೆ ಕೊಡ್ತೀವಿ. ಮುನ್ನೆಚ್ಚರಿಕೆನೂ 5 ದಿನಗಳಿಗೆ ಮಾತ್ರ ಕೊಡ್ತೀವಿ. ಬೆಂಗಳೂರಿಗೆ ಮುಂದಿನ 5 ದಿನಗಳಿಗೆ ನಾವು ಏನು ಮುನ್ನೆಚ್ಚರಿಕೆ ಕೊಟ್ಟಿಲ್ಲ. ಅಂದರೆ ಭಾರಿ ಮಳೆ ಆಗುವ ಒಂದು ಸಾಧ್ಯತೆ ಮುಂದಿನ 5 ದಿನಗಳಿಲ್ಲ. ಆದರೆ ಮಳೆ ಆಗತ್ತೆ ಖಂಡಿತ. ಇವತ್ತಿಂದ ಒಂದು 5 ದಿನಗಳಿಗೆ ಬೆಂಗಳೂರಿಗೆ ಹಗುರದಿಂದ ಸಾಧಾರಣ ಮಳೆ, ಕೆಲವು ಬಾರಿ ಗುಡುಗು ಮಿಂಚುಕಿತ ಮಳೆ ಆಗುವ ಸಾಧ್ಯತೆ ಇದೆ. ಅಲರ್ಟ್ ಅಂತ ನೋಡಿದರೆ ಇವತ್ತು ದಕ್ಷಿಣ ಒಳನಾಡಿಗೆ ಕೆಲವು ಜಿಲ್ಲೆಗಳಿಗೆ ಅಂದರೆ ಚಿಕ್ಕಮಗಳೂರು, ಕೊಡಗು, ಹಾಸನ ಮತ್ತು ತುಮಕೂರು ಈ ಜಿಲ್ಲೆಗಳಿಗೆ ಮಾತ್ರ ಯೆಲ್ಲೋ ಅಲರ್ಟ್ನ ಕೊಟ್ಟಿದ್ದೀವಿ. ಅದೇ ರೀತಿಯಿಂದ ಕರಾವಳಿಗೆ ಇವತ್ತಿಂದ 5ನೇ ದಿನ ಅಂದರೆ 24ನೇ ತಾರೀಕು ಈ 3 ಜಿಲ್ಲೆಗಳಿಗೂ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ಜಿಲ್ಲೆಗಳಲ್ಲಿ ಒಂದೆರಡು ಕಡೆ ಭಾರಿ ಮಳೆ ಆಗುವ ಸಾಧ್ಯತೆ ಇರೋದ್ರಿಂದ ಯೆಲ್ಲೋ ಅಲರ್ಟ್ನ ಕೊಟ್ಟಿದ್ದೀವಿ.
ಇದು ಹವಾಮಾನ ತಜ್ಞರಾದಂಥ ಎ ಪ್ರಸಾದ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶರಣು ಹಂಪಿ, ನ್ಯೂಸ್ 18.